ಓಂ ಅಧಃ ಪೂರ್ಣಂ ಜಗತ್ಪ್ರಾಣಂ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಪ್ರಶ್ನದ ಪ್ರಶ್ನೋತ್ತರದ ಯಾದಿಯಲ್ಲಿ ಈ ಬಾರಿ ಒಂದು ಪ್ರಶ್ನೆಯನ್ನ ಸುರಾಜ್ ಗುಪ್ತಾ ಅವರು ಕೇಳಿರುವಂಥದ್ದು. ಸಾಮಾನ್ಯವಾಗಿ ಉತ್ತರದ ಭಾಗವತದ ಪ್ರಚಾರದ ವ್ಯವಸ್ಥೆಯಲ್ಲಿ ಕೃಷ್ಣನ ಕಥೆಯಲ್ಲಿ ಪ್ರಧಾನವಾಗಿ ಬರುವ ಪಾತ್ರ ರಾಧಾ. ರಾಧಾ ಅನ್ನುವ ಹೆಸರಿನಲ್ಲಿ ಅನೇಕ ರೀತಿಯ ಸಾಂಸ್ಕೃತಿಕ ಧಾರ್ಮಿಕ ಚಟುವಟಿಕೆಗಳು ಕೂಡ ಅಲ್ಲಿ ನಡೀತಾವೆ. ಮತ್ತು ರಾಧೆಯ ಪಾತ್ರವಿಲ್ಲದೆ ಭಾಗವತದ ಕಥೆ ಮುಗಿಯುವುದೇ ಇಲ್ಲ. ಅಲ್ಲ, ಭಾಗವತದಲ್ಲಿ ಎಲ್ಲೂ ಕಾಣಿಸಲ್ಲವಲ್ಲ ಅಂತ ನಮ್ಮ ಈಚೆಯ ಜನರ ಒಂದು ಸಂದೇಹ. ಮತ್ತು ಆಚೆಯ ಜನರಿಗೆ ಯಾಕೆ ಹೇಳಿಲ್ಲ ಅನ್ನೋದಕ್ಕೆ ವ್ಯಾಸರಿಗೆ ತಡ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ. ರಾಧೆ ಹೆಸರು ಹೇಳಿದ್ರೆ ಅವರಿಗೆ ಕಣ್ಣೀರು ಬಂದು ಮಾತೇ ನಿಂತೋಗ್ತಿತ್ತು, ಅವರು ಅದನ್ನು ಬಿಟ್ಬಿಟ್ರು ಅಂತ. ನಿಜ ಸಂಗತಿ ಏನು ಅನ್ನೋದು ನಾವು ಹುಡುಕಬೇಕಾದದ್ದು. ಆಚಾರ್ಯರು ಇದಕ್ಕೆ ಅಂದ್ರೆ ಮಧ್ವಾಚಾರ್ಯರು ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮವಾದ ಎಳೆಗಳನ್ನ ಜೋಡಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಕೃಷ್ಣನಿಗೆ ಷಣ್ಮಹಿಷಿಯರು ಅಂತ ನಾವು ಮಡದಿಯರ ಗುಂಪಿನಲ್ಲಿ ಒಂದು ಭಾಗ ನೋಡ್ತೇವೆ. ವಸ್ತುತಃ ಅಷ್ಟಮಹಿಷಿಯರು. ಅದರಲ್ಲಿ ಸತ್ಯಭಾಮ ಮತ್ತು ರುಕ್ಮಿಣಿ ಒಂದೇ ಲಕ್ಷ್ಮಿಯ ಶ್ರೀ ಮತ್ತೆ ಭೂ ಅನ್ನುವ ಪ್ರತ್ಯೇಕ ಎರಡು ರೂಪಗಳಾಗಿ ಲೋಕದಲ್ಲಿ ಪ್ರಕಟಗೊಂಡದ್ದು. ಅವರಿಬ್ಬರ ನಡುವೆ ಯಾವತ್ತೂ ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ಲೋಕದಲ್ಲಿ ಭಾಮ ಅಂತಂದ್ರೆ ಸ್ವಲ್ಪ ಗಡಸು ಮಾತಿನವಳು, ರುಕ್ಮಿಣಿ ಅಂತ ಅನ್ನೋದು ಸ್ವಲ್ಪ ತುಂಬಾ ಸಾಫ್ಟ್ ಅನ್ನುವ ಅರ್ಥದಲ್ಲಿ ಇರುವ ಎರಡು ಪಾತ್ರಗಳನ್ನ ಅಭಿವ್ಯಕ್ತಿಗೊಳಿಸಿದ್ದು. ಆದ್ರೆ ಇನ್ನು ಬಿಟ್ಟು ಉಳಿದ 6 ಮಂದಿ ಯಾರಿದ್ದಾರೆ, ಇವರು ದೇವತಾ ಕಕ್ಷೆಯಲ್ಲಿ 6ನೆಯ ಸಾಲಿನಲ್ಲಿ ಬರುವಂಥವ್ರು 6 ಜನ. ನೀಲ, ಭದ್ರ, ಮಿತ್ರವಿಂದ, ಜಾಂಬವತಿ, ಆಮೇಲೆ ಕಾಳಿಂದಿ, ಲಕ್ಷಣ. ಹೀಗೆ 6 ಜನ ನಮಗೆ ಷಣ್ಮಹಿಷಿಯರು ಅಂತ ಗುರುತಿಸಲ್ಪಡುವಂಥದ್ದು. ಅದರಲ್ಲಿ ಈ 6 ಜನರು ಕೂಡ ದೇವರನ್ನೇ ಪತಿಯನ್ನಾಗಿ ಪಡಿಬೇಕು ಅಂತ ತೀವ್ರವಾದ ತಪಸ್ಸು ಮಾಡಿದ್ದ ಕಾರಣ ಕೃಷ್ಣಾವತಾರದಲ್ಲಿ ಅವರು ಬೇರೆ ಬೇರೆ ರಾಜಮನೆತನದಲ್ಲಿ ಹುಟ್ಟಿ ಬಂದಿದ್ರು. ಅಲ್ಲಿ ಅವರನ್ನ ಕೃಷ್ಣ ವಿವಾಹವಾದ. ಆದ್ರೆ ಅದರಲ್ಲಿ ನೀಲ ತನ್ನ ತಪಸ್ಸಿನಲ್ಲಿ ಇನ್ನೂ ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡಿದ್ಲು. ಎಲ್ಲರಿಗಿಂತ ಮೊದಲು ನಾನು ವಿವಾಹ ಆಗಬೇಕು ಅಂತ ಕೇಳಿದ್ಲು. ಹಾಗಾಗಿ ಆ ನೀಲ ಯಶೋದೆಯ ಅಣ್ಣನಾದ ಕುಂಭಕನ ಮನೆಯಲ್ಲಿ ಹುಟ್ಟಿ ಬಂದಿದ್ಲು. ಕೃಷ್ಣ ಇನ್ನೂ 7-8 ವರ್ಷದ ಹುಡುಗ. ಆಗಲೇ ಯಶೋದೆಯ ಅಣ್ಣನ ಮನೆಯಲ್ಲಿ ಒಂದು ಸ್ವಯಂವರ ನಡೆದಿತ್ತು. ನಡೆದ ಸ್ವಯಂವರದಲ್ಲಿ ಈತ 7 ಗೂಳಿಗಳನ್ನ ಮಣಿಸುವ ಒಂದು ಪಂದ್ಯವನ್ನ ಹೂಡಿ ಅದರಲ್ಲಿ ಅವುಗಳನ್ನ ಸೋಲಿಸಿ, ಆದ್ರೆ ಅದು ವಸ್ತುತಃ ರಾಕ್ಷಸರು ಆಗಿದ್ರು, ಅದನ್ನ ಕೊನೆಗೆ ಅವುಗಳು ಅವನ ಮೇಲೆ ತೀವ್ರವಾದ ದಾಳಿ ಮಾಡಿದಾಗ ಆ 7 ಗೂಳಿಗಳನ್ನ ಕೊಲ್ತಾನೆ. ಕೊಂದು ಅಲ್ಲಿಯೇ ಆ ನೀಲೆಯನ್ನ ಕರ್ಕೊಂಡು ಬರ್ತಾನೆ. ವಿವಾಹ ಆಗುತ್ತೆ ಅವನಿಗೆ. ಅಂದ್ರೆ ಅವನಿಗೆ ಉಪನಯನ ಆಗುವ ಮುಂಚೆ ವಿವಾಹ ಆದ ಪ್ರಸಂಗ ನಮಗೆ ಅಲ್ಲಿ ಉಲ್ಲೇಖ ಇದೆ. ಇಲ್ಲಿ ಈ ನೀಲ ಯಾರು ಅಂತ ನಾವು ಹುಡುಕ್ತಾ ಹೋದ್ರೆ ಬ್ರಹ್ಮಾಂಡ ಪುರಾಣ ಇದೇ ನೀಲೆಯನ್ನ ಕೃಷ್ಣನ ರಾಧಾ ಅನ್ನುವ ಪ್ರಕರಣದಲ್ಲಿ ಹೇಳ್ತಾರೆ. ರಾಧಾ ಅನ್ನುವ ಹೆಸರಿನಿಂದ ಅವಳನ್ನೇ ಹೇಳ್ತಾರೆ. ಬಹಳ ಜನ ಈ ರಾಧೆಯ ಕಥೆಯಲ್ಲಿ ಎಷ್ಟೆಲ್ಲ ಹಸ್ತಕ್ಷೇಪ ಮಾಡಿದ್ದಾರೆ ಅಂದ್ರೆ, ಅವಳಿಗೆ ವಿವಾಹವೇ ಆಗ್ಲಿಲ್ಲ, ಅವಳು ಸೋತು ಹೋದ ಪ್ರಿಯತಮೆ, ಅವಳು ತನ್ಗೆ ಪ್ರೀತಿಗೋಸ್ಕರ ಜಗತ್ತನ್ನೇ ತ್ಯಾಗ ಮಾಡಿ ದೇವರಿಂದ ಮೋಸವಾದ್ರೂ ಕೂಡ ತಾನು ಪ್ರೀತಿಯೇ ದೊಡ್ಡದು ಅಂತ ಹೇಳಿ ನಿಂತು ಬಿಟ್ಲು. ಹಾಗಾಗಿ ಆ ಪ್ರೀತಿಗೆ ಸೋತು ಕೃಷ್ಣನು ಕೂಡ ರಾಧೆಯ ಆಶೀರ್ವಾದದಿಂದಲೇ ತನ್ನ ಸಮಗ್ರತೆಯನ್ನ ಪಡ್ಕೊಂಡ ಅಂತ ಎಲ್ಲೆಲ್ಲಿಗೂ ಆ ಕಥೆ ಎಳ್ಕೊಂಡು ಹೋಗುತ್ತೆ. ಇದಕ್ಕೆ ಯಾವುದಕ್ಕೂ ಶಾಸ್ತ್ರೀಯ ಆಧಾರ ಇಲ್ಲ. ಮತ್ತೆ ಅದು ಮೂಲ ತತ್ವಕ್ಕೆ ವಿರುದ್ಧ. ಎಲ್ಲೂ ಕೂಡ ರಾಧೆಯೂ ಕೂಡ ಆ ಮಾತಿನ ಭರದಲ್ಲಿ ಕೃಷ್ಣನ ಮೇಲೆ ತನ್ನ ಸವಾರಿಯನ್ನು ಮಾಡಿಲ್ಲ. ಮತ್ತೆ ಇದೇ ನೀಲ ಇನ್ನೊಂದು ಬಾರಿ ನಗ್ನಚಿತ್ ಅಂತ ಮತ್ತೊಬ್ಬ ರಾಜನ ಮನೆಯಲ್ಲಿ ಮಗಳಾಗಿ ಹುಟ್ಟಿದಾಗ ಸೇಮ್ ಪ್ರಕರಣ ಅಲ್ಲೂ ನಡೆಯುತ್ತೆ. ಅಲ್ಲೂ ಕೂಡ 7 ಗೂಳಿಗಳನ್ನ ಮಣಿಸುವ ಒಂದು ಪಂದ್ಯವನ್ನ ಹೂಡಿರ್ತಾರೆ ಸ್ವಯಂವರದಲ್ಲಿ. ಕೃಷ್ಣ ಆ 7 ಗೂಳಿಗಳನ್ನ ಮಣಿಸಿ ನೀಲೆಯನ್ನ ವಿವಾಹವಾಗಿ ಕರ್ಕೊಂಡು ಬರ್ತಾನೆ. ಈ ಮೊದಲು ವಿವಾಹವಾಗಿದ್ದ ನೀಲೆ 2ನೇ ಬಾರಿ ಮತ್ತೆ ಅದೇ ನೀಲೆ ಇನ್ನೊಂದು ರೂಪದಿಂದ ವಿವಾಹವಾದ ಪ್ರಸಂಗದಲ್ಲಿ ಮತ್ತೆ ಆ ಮೊದಲ ನೀಲೆ 2ನೇ ವಿವಾಹವಾದ ನೀಲೆಯಲ್ಲಿ ಐಕ್ಯವಾಗ್ತಾಳೆ ಅಂತ ಅನ್ನುವ ಮಾತಿದೆ ನಮಗೆ ಪುರಾಣಗಳಲ್ಲಿ. ಆಗ ಹೇಗೆ ವಿದುರ ಯುಧಿಷ್ಠಿರನಲ್ಲಿ ಲೀನನಾದ ಅನ್ನುವ ಮಾತು ಭಾರತದಲ್ಲಿ ಭಾಗವತದಲ್ಲಿ ಬಂದಿದೆಯೋ, ಹಾಗೆ ಇಲ್ಲಿ ಮೊದಲೇ ರಾಧಾ ಅನ್ನುವ ಪಾತ್ರದಲ್ಲಿ ಅವರು ಒತ್ತು ಕೊಡುವ ಸಂಗತಿ ಏನು ಅಂದ್ರೆ, ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಇತ್ತು. ಅದು ಲಕ್ಷ್ಮಿಯ ನೇರ ರೂಪ ಅಲ್ಲ. ಲಕ್ಷ್ಮಿಯ ಒಂದು ರೂಪ ಇದೆ,
ಮೂಲ ರೂಪಗಳಲ್ಲಿ ಹೇಳುವಾಗ ರಾಧೆಯ ಅನೇಕ ರೂಪ ಅಂದ್ರೆ ಲಕ್ಷ್ಮಿ ಅನೇಕ ರೂಪಗಳನ್ನು ಹೇಳುವಾಗ ಅಲ್ಲಿ ರಾಧಾ ಅನ್ನುವ ರೂಪ ಇದೆ. ಆ ರಾಧಾ ಅನ್ನುವ ರೂಪ ಈ ನೀಲೆ ಅನ್ನೋಳಲ್ಲಿ ಆವಿಷ್ಟವಾದದ್ರಿಂದ ಆ ನೀಲೆಗೆ ರಾಧಾ ಅನ್ನುವ ಹೆಸರು ಬಂತು ಅನ್ನೋದು ನಮಗೆ ಸ್ಪಷ್ಟವಾಗಿ ಪುರಾಣಗಳಲ್ಲಿ ಸಿಕ್ಕುವ ಮಾಹಿತಿ. ಹೀಗಾಗಿ ಎಂದೂ ಕೂಡ ರಾಧೆ ಕೃಷ್ಣನನ್ನ ಮೀರುವ ಪ್ರಯತ್ನ ಅವಳು ಮಾಡ್ಲೂ ಇಲ್ಲ, ಅಥವಾ ಕೃಷ್ಣ ಅವಳಿಗೆ ಯಾವುದೇ ಮೋಸ ಮಾಡಿ ತಾನು ಅವಳ ವಶದಲ್ಲಿ ಇರಬೇಕಾದ ಪ್ರಕರಣವೂ ಕೂಡ ನಡೀಲಿಲ್ಲ. ಅತ್ಯಂತ ಸುಖವಾಗಿ ಇಬ್ರು ಸಂತೋಷದ ಜೀವನವನ್ನು ನಡೆಸಿದ್ದೇ ಹೌದು. ಮತ್ತು ಮುಂದೆ ಮತ್ತೊಂದು ರೂಪದಿಂದ ವಿವಾಹವಾದ ಬಳಿಕ ಮೊದಲ ರೂಪ ಎರಡನೇ ರೂಪದಲ್ಲಿ ತನ್ನನ್ನ ಏಕತೆಗೊಳಿಸಿತು. ಯಾಕಂದ್ರೆ ಒಬ್ಳೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಸಾಂಶ ದೇವತೆಗಳಾದ್ರಿಂದಾಗಿ ಈಗ ವಿದುರ ಒಂದು ಕಡೆಯಿಂದ ಯುಧಿಷ್ಠಿರ, ಮತ್ತೊಂದು ಕಡೆಯಿಂದ ಯಕ್ಷ, ಮತ್ತೊಂದು ಕಡೆಯಿಂದ ಆ ಸ್ವರ್ಗಾರೋಹಣ ಪರ್ವದಲ್ಲಿ ಬರುವ ನಾಯಿ, ಮತ್ತೆ ಅಲ್ಲಿ ಆ ಅರಣಿಯನ್ನ ಎತ್ತಿಕೊಂಡು ಹೋದಂತಹ ಜಿಂಕೆ, ಇದು ಎಲ್ಲವೂ ಕೂಡ ಯಮನದ್ದೇ ಬೇರೆ ಬೇರೆ ರೂಪಗಳು. ಅದರಿಂದ ಅವುಗಳಲ್ಲಿ ಪರಸ್ಪರ ಶಕ್ತಿ ಅಂದ್ರೆ ರೂಪದಿಂದ ಭೇದ ಇದೆ ಬಿಟ್ರೆ ಅವುಗಳಲ್ಲಿ ಶಕ್ತಿಯಲ್ಲಿ ವ್ಯಕ್ತಿಯಲ್ಲಿ ಒಬ್ಬನೇ ಆಗಿರುವುದನ್ನು ಹೇಗೆ ಅಲ್ಲಿ ನಿರೂಪಣೆ ಮಾಡಿದ್ದಾರೋ ಹಾಗೆ ಇಲ್ಲಿ ರಾಧಾ ಅನ್ನುವ ಪಾತ್ರ ಮುಂದೆ ಮತ್ತೆ ನೀಲ ಅನ್ನುವ ಪಾತ್ರದ ಜೊತೆಗೆ ಏಕವಾದದ್ರಿಂದ ಮತ್ತೆ ಈ ಎಲ್ಲರಲ್ಲೂ ಕೇವಲ ರಾಧಾ ಮಾತ್ರ ಅಲ್ಲ, ಕಾಳಿಂದಿ, ಮಿತ್ರವಿಂದ, ಲಕ್ಷಣ, ಭದ್ರ, ಈ ಜಾಂಬವತಿ, ಈ ಎಲ್ಲರಲ್ಲೂ ಕೂಡ ಲಕ್ಷ್ಮಿ ವಿಶೇಷ ಸನ್ನಿಧಾನ ಇರುವುದರಿಂದಲೇನೆ ಭಗವಂತ ಅವರನ್ನು ವಿವಾಹವಾದ ಅನ್ನುವುದನ್ನು ಬಿಡಿಸಿ ಹೇಳಿದ್ದಾರೆ. ಅವರು ಮಾತ್ರ ಅಲ್ಲ, ಮತ್ತೆ 16,100 ಜನ ನರಕನ ಆಶ್ರಯದಲ್ಲಿದ್ದಂತಹ ಹೆಣ್ಣು ಮಕ್ಕಳಲ್ಲೂ ಕೂಡ ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಇದ್ದದ್ರಿಂದಲೇನೆ ಅಷ್ಟೂ ಜನರನ್ನು ವಿವಾಹವಾಗಿ ಅವರಿಂದ ಲೋಕೋತ್ತರವಾದ ನಾರಾಯಣ ಸೈನ್ಯ ಇತ್ಯಾದಿಗಳನ್ನ ಪಡೆದ ಅನ್ನುವ ಅಂಶವನ್ನ ನಮಗೆ ಭಾಗವತ ಹೇಳುತ್ತೆ. ಹಾಗಾಗಿ ವ್ಯಾಸರು ಹೇಳಿದ ಮಾತನ್ನ ವ್ಯಾಸರು ಹೇಳಿದ ರೀತಿಯಲ್ಲಿ ಚಿಂತಿಸಿದ್ರೆ ನಾವು ಶಾಸ್ತ್ರೀಯ ದಾರಿಯಲ್ಲಿ ಸರಿಯಾಗಿ ಸಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ರಾಧಾ ಅನ್ನುವ ಪಾತ್ರ ಇಲ್ಲ ಅಂತ ಎಲ್ಲೂ ಹೇಳಲಿಲ್ಲ. ರಾಧಾ ಅನ್ನುವ ಪಾತ್ರನ ನೀಲ ಅನ್ನುವ ಪಾತ್ರದ್ದೇ ಮತ್ತೊಂದು ಹೆಸರಿನಿಂದ ಪ್ರಕಟಗೊಂಡ ರೂಪ ಅಂತ ಇಷ್ಟು ನಾವು ಈ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಬೇಕಾದ ಸಂಗತಿ. ನಮಸ್ಕಾರ.